ಓಂ ಸರ್ವ ವೇದಾಂತ ಪ್ರತ್ಯಯಂ ಚೋದನಾದ್ಯ ವಿಶೇಷಾತ್ ಓಂ ಅಂತ ಮೂರನೇ ಅಧ್ಯಾಯದ ಮೂರನೇ ಪಾದದ ಒಂದನೇ ಸೂತ್ರ ಇದು. ಉಪಾಸನಾ ಅಸ್ಮಿನ್ ಪಾದೇ ಉಚ್ಯತೆ. ಈ ಪಾದದಲ್ಲಿ ಉಪಾಸನೆಯ ಬಗ್ಗೆ ವರ್ಣನೆ ಮಾಡ್ತಾರೆ. ಸರ್ವ ಪರಿಜ್ಞಾನಂ ಪ್ರಥಮತಃ ಉಚ್ಯತೆ. ಈಗ ನಾನು ಓದ್ತಿರೋದು ಬ್ರಹ್ಮಸೂತ್ರ ಭಾಷ್ಯದ ವಾಕ್ಯ. ಎಲ್ಲವನ್ನೂ ತಿಳಿಯಲೇಬೇಕು, ಸಾಧಕನಾದವನು ಎಲ್ಲವನ್ನೂ ಅರ್ಥ ಮಾಡ್ಕೊಳ್ಬೇಕು ಅಂತನ್ನೋದನ್ನು ಈಗ ಸರ್ವ ವೇದಾಂತ ಪ್ರತ್ಯಯಂ ಚೋದನಾದ್ಯ ವಿಶೇಷಾತ್ ಅನ್ನೋ ಸೂತ್ರದಲ್ಲಿ ವರ್ಣನೆ ಮಾಡಿದ್ದಾರೆ. ಇದಿಷ್ಟು ಈಗ ಬ್ರಹ್ಮಸೂತ್ರ ಭಾಷ್ಯದ್ದು ಓದಿದ್ದೇನೆ. ಮುಂದೆ ಇನ್ನು ನಾವು ನೋಡುವಂಥದ್ದು ತತ್ವಮಂಜರಿಯಲ್ಲಿ 64ನೇ ಗದ್ಯ ಭಾಗ. ಏವಂ ಆದ್ಯ ಸೂತ್ರಸ್ಥ ಪದೋಕ್ತ ಅಧಿಕಾರಿ ವಿಶೇಷಣ ವೈರಾಗ್ಯ ಭಕ್ತಿ ನಿರೂಪ್ಯ. ಇಲ್ಲಿವರೆಗೆ ವೈರಾಗ್ಯ ಮತ್ತು ಭಕ್ತಿಗಳನ್ನು ನಿರೂಪಿಸಿದರು. ವೈರಾಗ್ಯ ಯಾಕೆ ಅಗತ್ಯ ಅಂತ ಅನ್ನೋದನ್ನು ತೋರಿಸಿದ್ರು, ಭಕ್ತಿ ಯಾಕೆ ಅಗತ್ಯ ಅಂತ ಅನ್ನೋದನ್ನು ಕೂಡ ತೋರಿಸಿದರು. ಯಾಕೆಂದ್ರೆ ಆದ್ಯ ಸೂತ್ರ ಅಂದ್ರೆ ಬ್ರಹ್ಮಸೂತ್ರ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಸೂತ್ರ. ಆ ಸೂತ್ರದಲ್ಲಿ ಏನು ಅಥ ಅಂತ ಪದ ಇದೆಯಲ್ಲ, ಸೂತ್ರಸ್ಥ ಅಥ ಪದ, ಸೂತ್ರದಲ್ಲಿರುವಂತಹ ಅಥ ಎಂಬ ಪದ, ಅಥ ಎಂಬ ಪದಕ್ಕೆ ಆಮೇಲೆ ಅಂತ ಅರ್ಥ. ಆಮೇಲೆ ಅಂದ್ರೆ ಏನು? ಈ ಅಧಿಕಾರಿ ಸಂಪತ್ತಿ ಬಂದ ನಂತರ ಅಂತ ಅಲ್ಲಿದೆ. ಅಧಿಕಾರಿಯಾದವನು ತನ್ನ ಅಧಿಕಾರ ಸಂಪತ್ತಿಯನ್ನೆಲ್ಲ ಗಳಿಸಿಕೊಂಡ ಬಳಿಕ ಅಂತ ಅದಕ್ಕೆ ಅರ್ಥ. ಅಧಿಕಾರ ಸಂಪತ್ತಿಯಲ್ಲಿ ಏನೇನು ಸೇರ್ಕೊಂಡಿದೆ ಅಂದ್ರೆ ವೈರಾಗ್ಯ ಮತ್ತು ಭಕ್ತಿಗಳು ಕೂಡ ಸೇರ್ಕೊಂಡಿದೆ. ಅವನ್ನ ಈ ಮೂರನೇ ಅಧ್ಯಾಯದ 2ನೇ ಪಾದದಲ್ಲಿ, ಮೂರನೇ ಅಧ್ಯಾಯದ 1 ಮತ್ತು 2ನೇ ಪಾದಗಳಲ್ಲಿ ಸಮರ್ಥನೆ ಮಾಡಿದರು. ವೈರಾಗ್ಯ ಭಕ್ತಿ ನಿರೂಪ್ಯ. ವೈರಾಗ್ಯ ಯಾಕೆ ಬೇಕು ಅಂತ ಅನ್ನೋದನ್ನು 1ನೇ ಪಾದದಲ್ಲಿ ಸಮರ್ಥನೆ ಮಾಡಿದರು. ವಿಷಯದಲ್ಲಿ ವೈರಾಗ್ಯ ಇಲ್ಲದೆ ಹೋದರೆ ಸರಿಯಾಗಿ ಭಕ್ತಿ ಸಾಧ್ಯ ಆಗೋದಿಲ್ಲ ಅಂತ ಹೇಳಿದರು. ಮುಂದೆ 2ನೇ ಪಾದದಲ್ಲಿ ಭಕ್ತಿಯ ಮಹತ್ವ ಹೇಳಿದರು. ಇದಾನಿ ಈಗೇನು ಮಾಡ್ತಿದ್ದಾರೆ ಅಂದರೆ ಜಿಜ್ಞಾಸ ಅಂತಿದೆಯಲ್ಲ ಮುಂದೆ, ಅಥಾತಃ ಜಿಜ್ಞಾಸ ಅಂತ. ಆ ಜಿಜ್ಞಾಸ ಅಂದರೆ ಜಿಜ್ಞಾಸ ಎಂಬ ಶಬ್ದದಿಂದ ಸಿಗುವ ಅರ್ಥ ಏನು? ಉಪಾಸನ ಅಂತ. ಆ ಉಪಾಸನೆಯನ್ನು ನಿರೂಪಿಸಲಿಕ್ಕಾಗಿರುವಂತಹ ಪಾದ ಇದು, ಈ 3ನೇ ಪಾದ. ಅದಕ್ಕಾಗಿ ನಮಗೆ ಸಿಗಬೇಕಾದಂತಹ ಅರ್ಥವನ್ನೆಲ್ಲ ಈಗ ನಾವು ಹೊಂದಿಸಿಕೊಳ್ಳಿಕ್ಕಾಗಿ ಉಪಾಸ್ಯ ವಿಷ್ಣು ಅಂತ ಮುಂದೆ 2 ಪದಗಳಿವೆ. ಅಣುಭಾಷ್ಯದಲ್ಲಿ ಮುಂದೆ 2 ಶಬ್ದಗಳು ಬರ್ತವೆ. ಅವನ್ನ ಈಗ ಮೊದಲೇ ತಗೊಳ್ಬೇಕು. ತದ್ಭಕ್ತಿ ತಾರತಮ್ಯೇನ ತಾರತಮ್ಯ ವಿಮುಕ್ತಿಕಂ ಇಷ್ಟ ಆದ್ಮೇಲೆ ಸಚ್ಚಿದಾನಂದ ಆತ್ಮೇದಿ ಮಾನುಷೇಶ ಸುರೇಶ್ವರಿ ಅಂತ ಹೀಗೆಲ್ಲ ಬಂದಿದೆ. ಮುಂದನೇ 5ನೇ ಶ್ಲೋಕದಲ್ಲಿ ಉಪಾಸ್ಯ ಸರ್ವವೇದೈಶ್ಚ ಸರ್ವೈರಪಿ ಯಥಾಬಲಂ ಧ್ಯೇಯೋ ವಿಷ್ಣುರು ವಿಶೇಷಸ್ತು ಜ್ಞಾನೇ ಸ್ಯಾದ್ ಉತ್ತರೋತ್ತರಂ ಅನ್ನುವಲ್ಲಿ ಉಪಾಸ್ಯ ಅಂತಿದೆ. ಆ ಉಪಾಸ್ಯ ಅಂತ ಅನ್ನೋದನ್ನ ಈಗ ಆರಂಭದಲ್ಲೇ ನಮ್ಮ ಅರ್ಥದ ಸೌಕರ್ಯಕ್ಕಾಗಿ ಅಧ್ಯಾಹಾರ ಮಾಡಿ ತಗೊಳ್ಬೇಕು. ಉಪಾಸ್ಯೋ ವಿಷ್ಣು ಅಂತ ರಾಘವೇಂದ್ರ ಸ್ವಾಮಿಗಳು ಅದನ್ನ ತಗೊಂಡಿದ್ದಾರೆ. ಉಪಾಸ್ಯೋ ವಿಷ್ಣು ಅಂತಿಲ್ಲದೆ ಹೋದರೂ ಉಪಾಸ್ಯ ಯಾರು ವಿಷ್ಣು ಅನ್ನೋದು ಅಧ್ಯಾಹಾರತ ಅಲ್ಲಿ ಅಷ್ಟೇ. ಆ 5ನೇ ಶ್ಲೋಕದಲ್ಲಿ ಪೂರ್ವಾರ್ಧದಲ್ಲಿ ಉಪಾಸ್ಯ ಅಂತಿದೆ, ಉತ್ತರಾರ್ಧದಲ್ಲಿ ವಿಷ್ಣು ಅಂತಿದೆ. ಅವೆರಡನ್ನು ಈತಿ ಪದದ್ವಯಂ ಆದಾವಾಕರ್ಷ್ಯ, ಮೊದಲು ಆಕರ್ಷಣೆ ಮಾಡಿ ಇಲ್ಲಿ ತಿಳ್ಕೊಳ್ಬೇಕು. ಇತಿ ಉಚ್ಯತೆ, ಹೀಗೆ ಹೇಳಲ್ಪಡ್ತದೆ. ಉಪಾಸ್ಯ ವಿಷ್ಣು ಇತಿ ಉಚ್ಯತೆ. ಏನರ್ಥ ಒಟ್ಟಾರೆ ಅಂದರೆ ವಿಷ್ಣು ಜಿಜ್ಞಾಸಾಪರ ಶ್ರವಣ ಮನನ ಧ್ಯಾನ ರೂಪ ಉಪಾಸನಾ ವಿಷಯ ಕಾರ್ಯ. ನಾವು ಜಿಜ್ಞಾಸ ಮಾಡಬೇಕು ಅಂದ್ರೆ ಅರ್ಥ ಏನು ಅಂದರೆ ಈ ವಿಷ್ಣುವನ್ನ ಈ ನಾವು ಶ್ರವಣ ಮನನ ಧ್ಯಾನ ಎಂಬ ಉಪಾಸನೆಗೆ ಒಳಪಡಿಸಬೇಕು ಅಂತ ಹೀಗರ್ಥ. ಈ ಜಿಜ್ಞಾಸ ಅಂದ್ರೆ ಏನು? ಜಿಜ್ಞಾಸ ಅಂದ್ರೆ ಬೇರೆ ಏನಲ್ಲ, ಶ್ರವಣ ಮನನ ಧ್ಯಾನ, ಧ್ಯಾನ ರೂಪವಾದದ್ದೇ ಉಪಾಸನ. ಶ್ರವಣ ಮನನ ಧ್ಯಾನಗಳಿಗೆ ಉಪಾಸನ ಅಂತ ಕರೀತಾರೆ, ಅದಕ್ಕೆ ಜಿಜ್ಞಾಸೆ ಅಂತ ಕರೀತಾರೆ. ಆ ಜಿಜ್ಞಾಸೆಗೆ ವಿಷ್ಣುವನ್ನ ವಿಷಯನನ್ನಾಗಿ ಮಾಡಬೇಕು ಅಂತ ಅದರ ಒಟ್ಟು ತಾತ್ಪರ್ಯ. ತದ್ವಿಷಯ ಸಾ ಕಾರ್ಯ ಇತಿ ಪಾದೇ ನಿರೂಪಿತೆ. ತದ್ವಿಷಯಕವಾದ ಭಗವದ್ವಿಷಯಕವಾದ ಜಿಜ್ಞಾಸೆ ಮೊದಲಾದವುಗಳನ್ನು ನಾವು ಮಾಡಬೇಕು ಕಾರ್ಯ ಇತಿ ಅಸ್ಮಿನ್ ಪಾದೇ ನಿರೂಪ್ಯತೆ.
ಹೀಗೆ ಈ ಪಾದದಲ್ಲಿ ನಿರೂಪಿಸ್ತೀವಿ ಅಂತ ಅರ್ಥ. ಉಕ್ತಂಚ ಜಿಜ್ಞಾಸಾ ಉಪಾಸನೆಯೋ ಏಕಾರ್ಥತ್ವ ಅನುಭಾಷ್ಯ. ಅನುವ್ಯಾಖ್ಯಾನದಲ್ಲಿ ಜಿಜ್ಞಾಸ ಮತ್ತು ಉಪಾಸನೆ ಇವೆರಡಕ್ಕೂ ಕೂಡ ಸಮಾನ ಅರ್ಥ ಇದೆ ಅಂತ ಅನ್ನೋದನ್ನು ಹೇಳಿದ್ದಾರೆ. ಸೋಪಾಸನಾಚ ದ್ವಿವಿಧ ಶಾಸ್ತ್ರಾಭ್ಯಾಸ ಸ್ವರೂಪಿಣಿ ಧ್ಯಾನ ರೂಪ ಪರಾಚೈವ ಅಂತ. ಆ ಉಪಾಸನಾ ಅಂತ ಅನ್ನೋದು ಎರಡು ಥರ ಇದೆ. ಒಂದು ಶಾಸ್ತ್ರಾಭ್ಯಾಸ ರೂಪವಾದದ್ದು, ಮತ್ತೊಂದು ಧ್ಯಾನ ರೂಪವಾದದ್ದು, ಗಾಯತ್ರಿ ಇತ್ಯಾದಿ ಧ್ಯಾನ ರೂಪವಾದದ್ದು ಅಂತ ಹೀಗೆ ಅದನ್ನ ಅಲ್ಲಿ ತೋರಿಸಿಕೊಟ್ಟಿದ್ದಾರೆ. ಟೀಕಾದಲ್ಲಿ ಉಪಾಸನಾನಾಮ ಜಿಜ್ಞಾಸ, ಉಪಾಸನಾನಾಮ ಬ್ರಹ್ಮ ಜಿಜ್ಞಾಸ ಅಂತ ಸ್ಪಷ್ಟವಾಗಿ ಹೇಳೇ ಇದ್ದಾರೆ. ಆದ್ದರಿಂದ ಇಲ್ಲಿ ಉಪಾಸನಾ ಅಂದರೆ ಬ್ರಹ್ಮ ಜಿಜ್ಞಾಸ ಅಂತಲೇ ನಾವು ತಿಳ್ಕೋಬೇಕು ಅಂತ ತಾತ್ಪರ್ಯ. ತತ್ರ ಆದ್ಯನಯಾರ್ಥ ಸರ್ವವೇದಾಂತ ವಿಷಯ ಶ್ರವಣಮನನೆ ಕಾರ್ಯೇ ಇತ್ಯೇವಂ ರೂಪಂ. ಈ ಪಾದದ ಮೊದಲನೇ ಅಧಿಕರಣದಲ್ಲಿ ಅಂದರೆ ಈ ಸರ್ವ ವೇದಾಂತ ಪ್ರತ್ಯಯಾಧಿಕರಣ ಅಂತ ಏನಿದೆಯಲ್ಲ, ಆ ಸರ್ವ ವೇದಾಂತ ಪ್ರತ್ಯಯಾಧಿಕರಣದಲ್ಲಿ ಏನು ಹೇಳ್ತಾರೆ ಅಂದರೆ ಸರ್ವವೇದ ವಿಷಯಕ ಜಿಜ್ಞಾಸೆಯನ್ನು ನಾವು ಮಾಡಬೇಕು ಅಂತ ಹೇಳಿದಾಗ ಆಗ್ತದೆ. ಅದು ಇಲ್ಲಿ ನಾವು ಆಚಾರ್ಯರು ಹೇಳಬೇಕಾದಂಥ ವಿಷಯ. ಅದಕ್ಕೆ ಮಂದ, ಮಧ್ಯಮ, ಉತ್ತಮ ಅಂತ ಹೀಗೆ ಅಧಿಕಾರಿಗಳಿದ್ದಾರೆ. ಆ ಥರದ ಅಧಿಕಾರಿಗಳಿದ್ದಾರೆ ಅನ್ನೋದನ್ನು ಸ್ಫೋರಣ ತಿಳಿಸ್ಬೇಕಾಗಿದೆ. ಆ ಸ್ಫೋರಣವನ್ನು ಮಾಡಲಿಕ್ಕಾಗಿ ಅಂತ್ಯೇ ವಿವಕ್ಷು, ಅದನ್ನ ಅಣುಭಾಷ್ಯದ ಕೊನೆಯ ಪಾದದಲ್ಲಿ ಅದನ್ನು ತಿಳಿಸ್ಬೇಕಾಗಿದೆ. ವಿವಕ್ಷು ತಿಳಿಸುವ ಉದ್ದೇಶ ಇಟ್ಕೊಂಡಂತಹ ಆಚಾರ್ಯರು ಅಂತ. ಧ್ಯಾನರೂಪ ಉಪಾಸನಾ ಪ್ರಕಾರೋಕ್ತಿ ಪರ ನಾನಾ ನಯಾರ್ಥಾನ್. ಮುಂದಿನ ಅನೇಕ ಅಧಿಕರಣಗಳೇನಿವೆ ಅವೆಲ್ಲವೂ ಕೂಡ ಧ್ಯಾನ ರೂಪವಾದ ಉಪಾಸನಾ ಏನಿದೆ ಅದನ್ನು ಹೇಳಲಿಕ್ಕೆ ಹೊರಟಂಥವೇ ಆಗಿವೆ. ಅವು ಎಲ್ಲವೂ ಕೂಡ ಧ್ಯಾನ ರೂಪವಾದದ್ದು ಉಪಾಸನ. ಆ ಉಪಾಸನದ ಪ್ರಕಾರಗಳನ್ನು ಹೇಳಲಿಕ್ಕೆ ಹೊರಟಿರುವಂತಹ ನಾನಾ ನಯ, ನಾನಾ ರೀತಿಯ ಅಧಿಕರಣಗಳು, ಅವುಗಳನ್ನೆಲ್ಲ ವಿಕ್ಷಿಪ್ಯ ಉಕ್ತಾನ್, ಅಲ್ಲಲ್ಲಿ ಬೇರೆ ಬೇರೆ ಕಡೆ ಬಂದಿವೆ ಅವೆಲ್ಲ. ಆ ಥರ ಬಂದಿರುವುದನ್ನು ಶ್ರೋತೃ ಬುದ್ಧಿ ಸೌಕರ್ಯಾಯ ಸೋಪಾನಾರೋಹಣ ನ್ಯಾಯೇನ, ಶ್ರೋತೃಗಳ ಬುದ್ಧಿಗೆ ಸೌಕರ್ಯ ಆಗುವುದಕ್ಕಾಗಿ ಅದನ್ನು ಆಚಾರ್ಯರು ಸಂಗ್ರಹಿಸಬೇಕಾಗಿದೆ. ಅದು ಹೇಗೆ ಅಂದರೆ ಸೋಪಾನಾರೋಹಣ ನ್ಯಾಯೇನ ಅಂತ. ಸೋಪಾನಾರೋಹಣ ಅಂದರೆ ಮೆಟ್ಟಿಲುಗಳನ್ನು ಒಂದೊಂದಾಗಿ ಏರೋದು. ಸ್ವಲ್ಪ 1ನೇ ಮೆಟ್ಲಿಂದ 100ನೇ ಮೆಟ್ಲು ಹೀಗೆಲ್ಲ ಒಮ್ಮೊಮ್ಮೆ ಏರ್ಲಿಕ್ಕೆ ಹೋಗಿಬಿಟ್ರೆ ಏರ್ಲಿಕ್ಕೆ ಬರೋದಿಲ್ಲ, ಸರಿಯಾಗಿ ಗೊಂದಲ ಆಗ್ತದೆ. ಏರ್ಲಿಕ್ಕೆ ಆ ಥರ ಶಕ್ತಿನೂ ಇರೋದಿಲ್ಲ. ಅದಕ್ಕಾಗಿ ಸೋಪಾನಾರೋಹಣ ನ್ಯಾಯ ಅಂದರೆ ನಿಧಾನವಾಗಿ ಒಂದಾದ್ಮೇಲೆ ಒಂದು ಏರೋದು ಅಂತ ಅದರ ತಾತ್ಪರ್ಯ. ಆರೋಹಣ ನ್ಯಾಯೇನ ಅಧಿಕಾರಿ ಕ್ರಮ ಅನುಸೃತ್ಯ ಸಂಕ್ಷಿಪ್ಯ. ಅದಕ್ಕೆ ಅನೇಕ ಥರದ ಅಧಿಕಾರಿಗಳನ್ನಂತೂ ಮುಂದೆ ಅಂತೂ ಹೇಳ್ತಾರೆ. ಅದನ್ನು ಇಲ್ಲಿ ಆರಂಭದಲ್ಲಿ ಅಧಿಕಾರಿ ಕ್ರಮವನ್ನು ಅನುಸರಿಸಿ ಈಗಲೇ ಹೇಳ್ತಿದ್ದಾರೆ. ಸಚ್ಚಿದಾನಂದ ಆತ್ಮೇತಿ ಮಾನುಷೇಶ್ಚ ಸುರೇಶ್ವರಿ ಇತ್ಯಾದಿ ರೂಪದಿಂದ ಇಷ್ಟು ಥರದ ಅಧಿಕಾರಿಗಳಿದ್ದಾರೆ ಅಂತ. ಬೇರೆ ಬೇರೆ ಅಧಿಕಾರಿಗಳು ಬೇರೆ ಬೇರೆ ರೀತಿಯಾಗಿ ಭಗವಂತನನ್ನು ಉಪಾಸನೆ ಮಾಡಬೇಕು ಅನ್ನೋದನ್ನು ತಿಳಿಸ್ತಾರೆ ಅಂತ ತಾತ್ಪರ್ಯ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.